ಲವ 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 ಏ ಪದ್ದಿ ಏನಮ್ಮಿ ಇವತ್ತು ಬಲು ಚಂದ ಕಾಣಿಸ್ತಿದ್ಯಾ ಕಣಮ್ಮಿ. ಏ ಹಂಗೇನಿಲ್ಲ ಬಿಡು ಪುಟ್ಟಮ್ಮ, ನಿನ್ನಷ್ಟೇನಿಲ್ಲ. ನಿನ್ನ ಜೊತೆನೆ ಹೋಗಿ ನೋಡು, ವಾಲೆ ಇತ್ತಲ್ಲ, ವಾಲೆ ತಗೊಂಡು ಹಾಕೊಂಡಿದ್ದೀನಿ, ಹಬ್ಬ ಅಲ್ವಾ, ಅದಕ್ಕೆ ನಿನ್ನನ್ನು ಕರೆದಿರೋದು ಅರ್ಶಿನ ಕುಂಕುಮ ತಗೊಳಕ್ಕೆ. ಹೋಲಿ ಬಿಡ್ಲೆ ಲೇ ಪದ್ದಿ, ಎಲ್ಲ ಮುಗಿದ್ಮೇಲೆ ನೀಟಾಗಿ ದೃಷ್ಟಿನ ತೆಗ್ದು ಹಾಕೊಂಬುದವಿದೆ. ನೀನೇ ಬಂದ್ಬಿಡು ಒಂಚೂರು, ತೆಗ್ದು ಹಾಕು ಪುಟ್ಟಮ್ಮ. ಹಂಗೇನಾದ್ರೂ ದೃಷ್ಟಿ ಗಿಷ್ಟಿ ಆಗಿದ್ರೆ ನನಗೇನು ದೃಷ್ಟಿ ಆದದು ತಗ. ನಾನು ಏನು ಎಳೆ ಮಗನ ದೃಷ್ಟಿ ಆಗೋದಕ್ಕೆ? ನನಗೆ ಒಂದು ಮಗ ಹುಟ್ಟಿ 12 ವರ್ಷದ ಮಗ ಅವನೇ, ನೀನೊಬ್ಳು, ಸರಿ ಹೋಯ್ತು. ಓಹೋ ತಗಳ ಪುಟ್ಟಮ್ಮ, ಓ ಆಲೆ ಬಂದ್ಬಿಟ್ಟಿದೆ ಪುಟ್ಟಮ್ಮ. ಸರಿ ಹೋಯ್ತು ನೋಡು, ನೀನ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಯಾರು ಹೋಗಿದಾರೋ, ಎತ್ತೋಗಿದಾರೋ, ಅಥವಾ ನನ್ನನ್ನು ಬಿಟ್ಬಿಟ್ಟು ಎಲ್ಲ ತಕೊಂಡು ಹೊಂಟ್ಗಿಂಟೋಗಿದಾರೋ ಅಂತ ಯೋಚನೆ ಮಾಡ್ತಿದ್ದೆ. ಇಲ್ಲ ಕಣ್ ಬಾರಾಜಿ, ಇವಾಗ ತಾನೆ ನಾನು ಬಂದೆ. ಆಗಳ ರಂಗೋಲೆ ನೋಡು, ರಂಗೋಲೆನ ಬಣ್ಣ ಬಣ್ಣದ ರಂಗೋಲೆ ಎಷ್ಟು ಚಂದಾಗೈತೆ. ಲೆಪ್ಪದ್ದಿ ಇದ್ಯಾವಾಗ್ಲೇ ಬುಡದ್ ಕಲ್ತ್ಕೊಂಡೆ, ಒಳ್ಳೆ ಮಸ್ತ್ ಆಗೈತಲ್ವ ಪುಟ್ಟಮ್ಮ. ಹ್ಞೂ ಕಣೆ ರಾಜಿ, ಚೆನ್ನಾಗಿ ಬುಟ್ಟವಳೆ ತಗೋ. ಪದ್ದಿ, ನಾನು ನಿನ್ನ ನೋಡೇ ಇಲ್ವಲ್ಲೇ. ರಂಗೋಲಿ ಚಂದಾಗೈತೆ ಅಂತ ಹೊಗಳ್ತಾ ಇದ್ರೆ ನಾನು ರಂಗೋಲಿ ಚೆನ್ನಾಗೈತೋ ಪದ್ದಿ, ನೀನ್ ಚೆನ್ನಾಗಿ ಕಾಣ್ತಿದ್ಯೋ ಒಂದು ಗೊತ್ತಾಯ್ತಲ್ಲ ಕಲೆ. ಅಲ್ಲ ಪದ್ದಿ, ಲೇ ಇದ್ಯಾವಾಗಮ್ಮಿ ಮಾಡಿಸ್ಕೊಂಡೆ ವಾಲೆ? ಲೇ ಚಿಂದ ಮಮ್ಮಿ, ಅಥವಾ 1 ಗ್ರಾಮ್ ಬರ್ತದಲ್ಲ ನೋಡು, ರೋಲ್ಡ್ ಗೋಲ್ಡ್, ಅದೇನ ತಕೊಂಡೆ ಹೆಂಗೆ? ಇವಳು ತಾನ್ ತಗೊಂಡಿಲ್ಲ ಅಂತ ಹೊಟ್ಟೆ ಉರ್ಕತಾ ಇರ್ಬೇಕು ಏನೋ. ಆ ಮಗ ಇಷ್ಟು ವರ್ಷಕ್ಕೆ ಈ ಸಲ ತಕೊಂಡವಳೆ, ಅದಕ್ಕೂ ಕಣ್ಬಿತ್ತೇನೋ ಕಾಣೆ. ನಾನು ಹೇಳ್ತೀನಿ ತಿರ್ಗ ಮೀತೆಗೆ. ಏನ್ ಪುಟ್ಟಮ್ಮ, ನಿನ್ಗೂ ಗೊತ್ತಾ? ನೋಡೋಳೆ ಪದ್ದಿನ, ಒಬ್ಬೊಬ್ಬ ಏನೋಪ್ಪ ಶ್ರೀಮಂತರು ಮನೆ ಹುಡುಗಿ ಕಂಡಂಗ್ ಕಾಣಿಸ್ತಾವಳೆ ಅಲ್ವಾ? ಹಬ್ಬ ಅಲ್ವಾನೆ, ಚೆನ್ನಾಗೆ ಕಾಣ್ತಾಳೆ. ನೀನ್ ಯಾಕಮ್ಮಿ ಹಿಂಗೆ ಬಂದಿದ್ಯಲ್ಲ? ಅಲ್ಲ ಬಣ್ಣ ಬಣ್ಣ ಸೀರೆ ಎಲ್ಲ ತಕೊಂಡಿದ್ದಲ್ಲ, ಹಾಕೊಂಬರಕ್ತಾನೆ ನೀನು. ನಾವು ಗೌರಿ ಹಬ್ಬ ಎಲ್ಲಿ ಮಾಡವು? ನಾಳೆ ಆದ್ರೆ ಒಂಚೂರು ತನಿ ಎರೆಯಕ್ಕೆ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬಿಟ್ಟು ಮಾಮೂಲಿ ಪೂಜೆ ಮಾಡಿಗಿಟ್ಬಿಟ್ಟು ಬರ್ತೀವಪ್ಪ, ಆವಾಗ ಉಟ್ಕೊಂಡು ಹೋಗುವ ಅಂತ ಯೋಚನೆ ಮಾಡ್ತಿದ್ದೆ. ಪದ್ದಿ ನೋಡ ಏನ್ ಚಂದ ರೆಡಿ ಆಗವಳೆ. ಓಲಿ ಬಿಡಮ್ಮಿ, ನೀನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಿಂಚಿಂಗೋ 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 ಅಂತ ಲಕ ಲಕ ಅಂತ ಹೊಳಿತಾ ಇದ್ದೆ. ಇವತ್ತು ಅವಳು ಹೊಡೆದ್ರೆ ಏನಮ್ಮಿ ತಪ್ಪು? ಬಿಡ್ತು ಅನ್ನು. ಅದೇ ತಪ್ಪು ಅಂದಿಯೇ? ಏನಿಲ್ಲ, ಲಕ್ಷಣ ಕಾಣಿಸ್ತಾವಳೆ ನೋಡು. ಏನಪ್ಪ ಒಂಥರ ಖುಷಿ ಆಯ್ತೈತೆ ಅಲ್ಕೊಳಮ್ಮಿ. ಸಂಗು ದುಡ್ಡು ಕೇಳಕ್ಕೇನೆ ಇನ್ನು ಮುಂದೆ ನೋಡ್ಕೊಂಡು ನೀನೇ ಕಟ್ಕೊಳಮ್ಮಿ, ಹಂಗೆ ಏನು ಎತ್ತ ಅಂತ ನನಗೆ ಕೊಡಮ್ಮಿ ಇದ್ರೆ ಅಂತ ನಾನು ಸಂಗು ದುಡ್ಡು ಕಟ್ಬೇಕಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ನೀನ್ ನೋಡಿದ್ರೆ ಯವ್ವ ನನಗೇನೆ ಭಯ ಆಯ್ತೈತಪ್ಪ. ಎಲ್ಲಿ ನಿಧಿಗಿದಿ ಸಿಗ್ತೇನೆ ಹಿಂಗೆ? ಕಳ್ಳಿಲೇ ಕಳ್ಳಿ. ಏನಪ್ಪ ಒಂದಲ್ದೇನೆ 3 ಸೀರೆ ತಕೊಳ್ಳೋದು ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ಅಂತ ಒಡವೆ ಮೈ ತುಂಬ ಹಾಕೊಳ್ಳೋದು. ಇವತ್ತು ಬೆಣ್ಣ ಹಾಕೊಂಡ್ರದಕ್ಕೆ ಅದೇನು ಹೊಟ್ಟೆ ಉರಿ ಪಡ್ತಿದ್ದಳು. ಲಾಟ್ರಿನೇ ಹೊಡಿತು ಅನ್ಕೋ ಪುಟ್ಟಮ್ಮನ ದಯ್ಯ. ಪುಟ್ಟಮ್ಮ ಏನೋ ಒಂದು ಮಂತ್ರ ಹೇಳ್ಕೊಟ್ಲು, ಅದನ್ನ ಮಾಡ್ದೆ ಆಟೆಯ. ಏನೋ ಮಂತ್ರ ಹೇಳ್ಕೊಟ್ಟ ಪುಟ್ಟಮ್ಮ? ಏನ್ ಮಂತ್ರ? ಅಯ್ಯೋ ಇವಳು ನನ್ನನ್ನೇ ಸಿಗಾಕಿಸ್ತಾರಂಗವಳಲ್ಲಪ್ಪ. ಪುಟ್ಟಮ್ಮ ಅದೇನ್ ಮಂತ್ರ ಅಂತ ನಂಗೂ ಹೇಳ್ಕೊಡು. ನನ್ಗೂ ಹತ್ರ ಸೀರೆ, ನೆಕ್ಲಸ್, ಜುಮ್ಕಿ, ಬಳೆ ಎಲ್ಲ ಹಾಕೋಬೇಕು ಅಂತ ಆಸೆ ಆಯ್ತಿತ್ತು ಪುಟ್ಟಮ್ಮ, ಹೇಳ್ಕೊಡು ಪುಟ್ಟಮ್ಮ. ಮಂತ್ರ ಅಂದಿದ ತಕ್ಷಣ ಇವಳೋಡವ ಅದೇನ್ ಆಸೆ ಪಡ್ತಾವಳೆ. ಅಯ್ಯೋ ಮುಗೀತು ಕತೆ, ಇನ್ ಪುಟ್ಟಮ್ಮನ ಕತೆ ಅದೇನಾಗ್ಬೇಡ. ಇವಳಿಗೆ ಏನ್ ಮಂತ್ರ ಹೇಳ್ಕೊಟ್ಟಿದ್ನಪ್ಪ ನಾನು? ಅದ ಮಂತ್ರ ಏನಿಲ್ಲ ಕಣಮಿ, ಗೌರಿ ಹಬ್ಬಕ್ಕೆ ಹೋದಸ ಹೇಳ್ಕೊಟ್ಟಿದ್ದೆ ಅಪ್ಪ. ಗೌರಿ ಹಬ್ಬನ ಹಿಂಗೆ ಮಾಡು, ಕೈಲಾದಷ್ಟು ಅಷ್ಟೇ ಬೇಕು ಇಷ್ಟೇ ಬೇಕು ಅನ್ನೋದೇನಿಲ್ಲ. ನೀಟಾಗೆ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡು. ನೀಟಾಗಿ ಅಂದರೆ ಮನೆಗಿನೇ ತಾರಿಸ್ಬಿಟ್ಟು ನೀಟಾಗಿ ಗೌರಮ್ಮನ ಕೂಡ್ಸಿದ್ರೆ ಗೌರಮ್ಮನ ಒಬ್ಬೊಬ್ರು ಮಣ್ಣಲ್ಲಿ ಕೂಡಿಸ್ತಾರೆ, ಒಬ್ಬೊಬ್ರು ವಿಗ್ರಹಗಳಿರ್ತವೆ. ಎಲ್ಲ ದುಡ್ಡು ಕಾಸಿರೋರೆಲ್ಲ ಚಂದ ಬಿಗಿ ಬಗ್ಸ್ದಾಗೆ ಎಲ್ಲ ನೀಟಾಗಿರ್ತಾರೆ. ಪಾಪ ಪದ್ದಿ ಹತ್ರ ಎಲ್ಲಿತ್ತು, ಅದಕ್ಕೆ ನೋಡು ಅರ್ಶಿನದನ್ನ ನೀಟಾಗಿ ಕಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಅದಕ್ಕೊಂದು ಕಳಶ ಚೊಂಬಿಟ್ಟು ನೀಟಾಗೆಲ್ಲ ಗಿಡದಲ್ಲಿ ಬಿಟ್ಟಿರೋ ಹೂನೆಲ್ಲ ನೀಟಾಗೆಲ್ಲ ಜೋಣಿಸಿ ಮಾಡಿ ಕಡ್ಡಿ ಕರ್ಪೂರ ಧೂಪ ಎಲ್ಲ ಮಾಡಿ ಇಟ್ಲು. ಈ ವರ್ಷ ನೋಡು ಹೇಳ್ಕೊಟ್ಟಿದ್ ಮಂತ್ರ ಸಿಕ್ಕೈತೆ. ಆಟೆಯ ಮಂತ್ರ ಗಿಂತ್ರ ಏನಿಲ್ಲ, ನೀಟಾಗೆ ಮಂಗಳ ಗೌರಿನ ವ್ರತನ ನೀಟಾಗಿ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ವರ್ಷ ನಿನಗೂ ಇದೇ ಮಂತ್ರ ನೋಡ್ಕೋ.
ಚೆನ್ನಾಗೆ ಅದು ಇದು ಅಂತ ಪೂಜೆ ಮಾಡು, ಮಂಗಳ ಗೌರಿ ಇದು ವ್ರತ ಕೇಳು. ಗೊತ್ತಿಲ್ಲ ಅಂದ್ರೆ ಅದನ್ನೇ ನೀಟಾಗಿ ಮಾಡಿದ್ರೆ ನೆಕ್ಸ್ಟ್ ವರ್ಷಕ್ಕೆ ನಿನ್ಗೆ ನೀ ಪದ್ದಿ ಯಾವುದು, ಆಮೇಲೆ ನೀನು ಈ ತರ ಮಿಂಚಿಂಗೋ ಮಿಂಚಿಂಗೋ ಅಂತ ಮಿಂಚುತ್ತಾ ಇರ್ತೀಯ. ಯಾರು ಮಿಂಚಿಂಗೋ, ಏನ್ ಮಾತಾಡ್ತಿದ್ರಲ್ಲ? ಪದ್ದಿ ಪದಿ ಏನೇ ನೀನು? ಅಬ್ಬಬ್ಬಬ್ಬಬ್ಬಬ್ಬ ಏನ್ ಚಂದ ಕಾಣಿಸ್ತಿದ್ಯೆ. ಲೇ ಕೆಂಪಿ, ಇವಾಗ ಬಂದ. ಮಂತ್ರ ಗಿಂತ್ರ ಈ ಥರ ನೀಟಾಗಿ ಮಂಗಳಗೌರಿ ವ್ರತ ಮಾಡಿದ್ರೆ ನೆಕ್ಸ್ಟ್ ವರ್ಷಕ್ಕೆ ನಂಗೆ ಈ ಥರ ಆಗುತ್ತೆ ಅಂತ ಹೇಳೈತೆ ಪುಟ್ಟಮ್ಮ. ನಾನೇ ಕಳನಿ ಇವಳಿಗೆ ಪದ್ದಿಗೆ. ಇವಳ ಹತ್ರ ಆವಾಗಲೇ ಎಲ್ಲ ನೋಡು ನೀಟಾಗಿ ಕಿವಿಗೆ ಕತ್ತಿಗೆ ಎಲ್ಲ ಹಾಕ್ಕೊಂಡು ಮಿಂಚಿತಾ ಇರ್ತಾಳೆ ಯಾವಾಗ್ಲೂ. ನಾನಂತ ಹೇಳೋಕ್ಕಿಲ್ಲ, ಈ ಸಲ ನೀಟಾಗಿ ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿರ್ತೀನಿ. ನೆಕ್ಸ್ಟ್ ಸಲಿಗೆ ನೀಟಾಗಿ ನಾನು ಪದ್ದಿ ಥರ ಎಲ್ಲ ಮಾಡಿಬಿಟ್ಟು ಮಾಡ್ತೀನಿ ತಕೋ. ನೀನು ಸಾಕಾದ, ನಾನು ಸಾಕಾದೆ. ಪದ್ದಿಗೆ ಏನಿಲ್ಲ, ಪುಟ್ಟವ ಏನು ಹೇಳ್ಕೊಟ್ಟಿತ್ತಂತೆ ಹಂಗೆ ಮಾಡಿದ್ಗೆ ನೀಟಾಗೆ ಇವಾಗ ಅದ್ರ ಫಲ ಸಿಕ್ಕೈತಂತೆ ಆಟಿಯ. ಹೌದೇನೇ ರಾಜಿ? ಏನೇ ಪದ್ದಿ ಅದು? ವ್ರತ ಗೀತ ಅಂತ ಹೇಳ್ತಿದ್ರಾ? ನನಗೂ ಹೇಳ್ಕೊಡಿ. ನಾನೇನ್ ಮಾಡಿದ್ದೆ? ಅಯ್ಯಯ್ಯಯ್ಯ, ಮೊದ್ಲು ಅರ್ಶನ ಕುಂಕುಮ ತಗೊಳಕ್ ಹೋಗುವ, ನಡೀರಿ. ಇಲ್ಲೇ ನಿಂತ್ಕೊಂಡು ಲೇ ರಾಜಿ ಕೆಂಪಿ ನಡೀರಿ ಅಟ್ಟಿ ಒಳಗಡೆ. ಮೊದ್ಲು ಅರ್ಶನ ಕುಂಕುಮ ತಗೊಂಡು ನೀಟಾಗಿ ಕೈ ಮುಕ್ಕೊಂಡು ಬರೋಣ. ಹಿಂಗೆ ಮಾತಾಡ್ತಿದ್ರೆ ಆಮೇಲೆ ವ್ರತನೂ ಇಲ್ಲ ಏನೂ ಇಲ್ಲ, ಆಮೇಲೆ ಸಿಗ್ಬೇಕಾಗದು ಸಿಗಕ್ಕಿಲ್ಲ, ಹಿಂಗ ಆಟ ಹೊಡಿತಿದ್ರೆ. ಸರಿಯಾಗಿ ಹೇಳ್ದೆ ಪುಟ್ಟಮ್ಮ. ರಾಜಿ ಪದ್ದಿ ಇಬ್ರು ಬನ್ನಿ ಒಳಕ್ಕೆ ಮೊದ್ಲು. ಆಮೇಲೆ ಅರ್ಶನ ಕುಂಕುಮ ತಗೊಂಡು ಏನು ಎತ್ತ ಅಂತ ಮಾತಾಡಿದ್ರಾಯ್ತು. ಬರ್ರಿ. ಸರಿ ನಡೀರಿ, ಒಳಕ್ ಹೋಗುಮ. ಬನ್ನಿ ಎಲ್ರು ಕುತ್ಕೋಬರ್ರಿ. ಅರ್ಶನ ಕುಂಕುಮ ತಗೊಳ್ಳಾರಂತೆ. ಲೇ ಪದ್ದಿ, ಆದ್ರೂ ನೀನು ಈ ಸಲ ಹಬ್ಬನ ದೊಡ್ಡ ಮನೇಲಿ ಮಾಡಲ್ವಾ? ಹಂಗ್ ಮಾಡಿದ್ಯಲ್ಲೇ ಪದ್ದಿ. ಅಬ್ಬಬ್ಬಬ್ಬಬ್ಬ, ನೋಡ ಲೇ ಕೆಂಪಿ, ನೋಡಮ್ಮಿ, ನೋಡ್ ಕಲ್ತ್ಕ. ಪದ್ದಿ ನೋಡು ಏನ್ ಮಟ್ಟ ಚಂದ ಮಾಡಿದಾಳಲ್ಲ ಹಬ್ಬನ. ಹೌದು ಕಣೆ, ಪದ್ದಿಗೆ ಎಲ್ಲೋ ಲಾಟ್ರಿನೇ ಹೊಡೆದೈತೆ ಕಣೆ. ಲೇ ಪದ್ದಿ, ಬಿಳಿ ತಟ್ಟಿ ಯಾವಾಗಲೇ ತಗೊಂಡೆ? ಅರ್ಶನ ಕುಂಕುಮದ ಹೂ ತಗೊಬಿಟ್ಟಿದೆ 2 ಜೊತೆ. ಅಬ್ಬಾಬಾಲೆ, ಅದು ಯಾವಾಗ ಹೋಗಿದ್ದೆ ಒಬ್ಳೆ? ಅವಳೊಬ್ಳೆ ಯಾಕಮ್ಮಿ ಹೋಗಿದ್ಲು? ನಾನು ಹೋಗಿದ್ದೆ ಕಣಮಿ. ನಾನು ನೋಡು ಡಿಸೈನ್ ಪಜನ್ ಎಲ್ಲ ಚೆನ್ನಾಗಿದ್ದ. ನಾನೇ ನೋಡಿ ಮಾಡಿ ತೆಕ್ಕೊಟ್ಟಿದ್ದು. ದುಡ್ಡು ಮಾತ್ರ ಅವಳೇ ಕೊಟ್ಟಿದ್ದು. ಹೌದೌದು, ಪುಟ್ಟ ಮುಂದೆ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಟ್ಟಿರೋದು ನನಗೆ. ಚೆನ್ನಾಗಿದ್ದೇನೆ ಏನೋಪ್ಪ. ನೀನು ಒಳ್ಳೆ ಶ್ರೀಮಂತರ ತರ ಎಲ್ಲಾನು ನೀಟಾಗಿ ಜೋಡಿಸ್ಕೊತಿದೀಯ ಕಣೆ. ಅದ್ಯಾಕೆ ಹಂಗಂದ್ಯಾ ರಾಜಿ? ಪಾಪ ಕಣೆ ಪದ್ದಿ, ಅಪ್ರೂಪಕ್ಕೆ ಈ ತರ ಎಲ್ಲ ಇಟ್ಟುಬಿಟ್ಟು ಮಾಡ್ತಾವಳೆ. ಅವಳಿಗೂ ಇವಾಗ ಒಳ್ಳೆ ಟೈಮ್ ಬಂದದೆ. ಅದಕ್ಕೆ ಯಾಕೆ ಹಂಗಂದಿಯೇನೇ ರಾಜಿ? ಅಯ್ಯೋ ನಾನೇನನ್ನಮ್ಮ, ನಾನೇನು ಅಂದೇ ಇಲ್ಲ. ಸಾಕು ಲೇ ರಾಜಿ. ನಮ್ಮ ಪದ್ದಿ ನೋಡ್ಬಿಟ್ಟು ಯಾಕೋ ಜಾಸ್ತಿ ಹೊಟ್ಟೆ ಒಳಗಡೆ ಹುಳ ಬಿಟ್ಕೊಂಡಂಗೈತಿಲ್ಲ ನಿನ್ಗೆ? ನಂಗ ಯಪ್ಪ, ನನಗೆ ಹೊಟ್ಟೆಲಿ ಜಾಸ್ತಿ ಸಂಕಟನೇ ಐತೈತೆ. ಅದನ್ನ ತೋರಿಸ್ಕೊಳ್ದೆ ಇದ್ರೇನೆ ಸಾಕು ಅನಿಸ್ತೈತೆ. ಪದ್ದಿ ನೋಡು, ಅವಳು ಕತ್ತಲ್ಲಿರೋ ಚೈನ್ ನೋಡು, ವಾಲೆ ನೋಡು, ಬೆಳ್ಳಿ ತಟ್ಟೆ ಹಿಡ್ಕೊ ಬಂದವಳೆ ನನ್ನ ಹೊಟ್ಟೆ ಉರ್ಸಕ್ಕೆ. ಏ ರಾಜಿ, ನಿನಗೆ ಕಣಮಿ ಹೇಳಿದ್ ನಾನು. ಪುಟ್ಟಮ್ಮ ಸುಮ್ನಿರು, ನಿನ್ ಕಾಲು ಎಳಿಬೇಡ. ಸರಿ ಹೋಯ್ತು. ರಾಜಿ ಕತೆ ಹಂಗೆ. ಲೇ ಪದ್ದಿ, ತಿನ್ನಕ್ಕೇನಮ್ಮಿ ಮಾಡಿದೆ ರುಚಿ ರುಚಿಗೆ? ಬೆಲ್ದನ ಮಾಡಿದ್ದೀನಿ ಕಣೆ, ಬೆಲ್ದನೂ ಮಾಡಿದ್ದೀನಿ. ನಾಳೆ ಮಾತ್ರ ಎಲ್ಲನೂ ನೀಟಾಗಿ ಏನೇನು ಬೇಕು ಅಂತ ಪುಟ್ಟಮ್ಮನಿಗೆ ಹೇಳಿ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನಾಳಕ್ಕೂ ಇಲ್ಲಿಗೆ ಬಂದ್ಬಿಡಿ ಊಟಕ್ಕೆ, ಆಯ್ತಾ? ಕಣೆ ಪದ್ದಿ, ನಾನಂತೂ ಬತ್ತೀನಿ ಬಿಡು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಹಳ್ಳಿಲು ಇದೇ ಥರ ಹೆಂಗಸರು ಹೊಟ್ಟೆಲಿ ಹುಳ ಬಿಟ್ಕೊಂಡಂಗೆ ಆಡಾರು ಅಂತ. ಏನೋ ಒಟ್ಟು ನಮ್ಮ ಪದ್ದಿ ಮನೇಲಿ ಮಾತ್ರ ಈ ಸಲ ವಿಶೇಷವಾಗಿ ಮಂಗಳ ಗೌರಿ ಪೂಜೆ ಮಾತ್ರ ಚೆನ್ನಾಗಿ ನಡೀತೈತೆ. ನಿಮ್ಮ ಹಳ್ಳಿಲೂ ಇದೇ ಥರ ಮಾಡ್ತಿದ್ದಾರಾ? ಯಾರು ಮಾಡ್ತಿದ್ರೆ ನಮ್ಗೆ ಕಮೆಂಟ್ ಮಾಡಿ ಆಯ್ತಾ? ಎಲ್ರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.